ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಒಂದು ಫ್ಲಿಪ್ಕಾರ್ಟ್ ನಲ್ಲಿ ಯಾವ ರೀತಿ ನಾವು ಡೆಬಿಟ್ ಕಾರ್ಡ್ ಮೇಲೆ ಡಿಸ್ಕೌಂಟ್ ಅನ್ನ ಪಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ. ಕ್ರೆಡಿಟ್ ಕಾರ್ಡ್ ಯೂಸರ್ಸ್ ಮಾತ್ರ ಡಿಸ್ಕೌಂಟ್ ಅನ್ನ ತಗೊಳ್ತಿದ್ರು. ಡೆಬಿಟ್ ಕಾರ್ಡ್ ಯೂಸರ್ಸ್ ಕೂಡ ತಗೋಬಹುದು. ಡೆಬಿಟ್ ಕಾರ್ಡ್ ಅಂದ್ರೆ ನಮ್ಮ ಎ.ಟಿ.ಎಂ ಕಾರ್ಡ್ ಮೂಲಕ ನಾವು ಪೇಮೆಂಟ್ ಮಾಡಿದ್ರೆ, ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ತಗೊಂಡ್ರೆ ಅದರಲ್ಲಿ ಒಂದು 1,000 ಅಥವಾ 1,500 1,700 ರೂಪಾಯಿವರೆಗೆ 2,000 ರೂಪಾಯಿವರೆಗೂ ಕೂಡ ಡಿಸ್ಕೌಂಟ್ ಅನ್ನ ನೀವು ತಗೋಬಹುದು. ನಾನು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನಿಲ್ಲಿ ಒಂದು ಪ್ರಾಡಕ್ಟ್ನ ಬುಕಿಂಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಡಿಸ್ಕೌಂಟ್ ಮೂಲಕ ಬುಕಿಂಗ್ ಮಾಡ್ತಾ ಇದ್ದೀನಿ ಅಂತ. ಅದು ಕೂಡ ಎ.ಟಿ.ಎಂ ಕಾರ್ಡನ್ನು ಬಳಸ್ಕೊಂಡು, ಯಾವುದೇ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ ಇಲ್ಲ, ಏನೂ ಇಲ್ಲ, ಎ.ಟಿ.ಎಂ ಕಾರ್ಡ್ನ ಬಳಸ್ಕೊಂಡು ನಾನು ಒಂದು ಇಲ್ಲಿ ಡಿಸ್ಕೌಂಟನ್ನು ತಗೊಳ್ತಾ ಇದ್ದೀನಿ. ಎಷ್ಟು 1,750 ರೂಪಾಯಿವರೆಗೂ ಡಿಸ್ಕೌಂಟ್ ನನಗೆ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಕೂಡ ಸಿಗ್ಬೋದು. ನಿಮ್ಮ ಕಾರ್ಡ್ ಹಾಕಿ ನೋಡಿದಾಗ ನಿಮಗೆ ಗೊತ್ತಾಗೋದು. ಪ್ರತಿಯೊಂದು ಕಾರ್ಡಿಗೆ ಬೇರೆ ಬೇರೆ ಇರುತ್ತೆ. ಇಲ್ಲಿ SBI ಕಾರ್ಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ICICI ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಎ.ಟಿ.ಎಂ ಕಾರ್ಡಿಗೆ ಬೇರೆ ಬೇರೆ ಥರ ಡಿಸ್ಕೌಂಟ್ ಇರುತ್ತೆ. ನೀವು ಅಲ್ಲಿ ನಿಮ್ಮ ಎ.ಟಿ.ಎಂ ಕಾರ್ಡ್ ನಂಬರ್ನ ಹಾಕಿದ ನಂತರದಲ್ಲಿ ಗೊತ್ತಾಗುತ್ತೆ ಈ ಒಂದು ಕಾರ್ಡಲ್ಲಿ ಎಷ್ಟು ಡಿಸ್ಕೌಂಟ್ ಇದೆ ಅಂತ. ಇಲ್ಲಿ ಮೊದಲು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬುಕಿಂಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾವಿಲ್ಲಿ ಒಂದು ಪ್ರಾಡಕ್ಟ್ನ ಬುಕಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಫ್ರಿಜ್ನ, ಸ್ಯಾಮ್ಸಂಗ್ ಫ್ರಿಜ್ನ ಬುಕಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ಒಂದು ಫ್ರಿಜ್ನ ಬೆಲೆನ ನೀವು ನೋಡಬಹುದು. ಇಲ್ಲಿ ಈ ಒಂದು ಫ್ರಿಜ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಇದರ ಡೀಟೇಲ್ಸ್ನ ನಾನು ತೋರಿಸ್ತೀನಿ. ಇಲ್ಲಿ ಟೋಟಲ್ ಪ್ರೈಸ್ ಎಷ್ಟಿದೆ ಅಂತ ತೋರಿಸ್ತೀನಿ. ನಂತರದಲ್ಲಿ ಡಿಸ್ಕೌಂಟ್ ಆದ ನಂತರದಲ್ಲಿ ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಓಕೆನಾ? ಇಲ್ಲಿ ನೋಡಿ, ನಾನು ಇಲ್ಲಿ ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಪ್ರೈಸ್ನ ನೀವು ನೋಡ್ತಾ ಇದ್ದೀರಾ, 16,190 ರೂಪಾಯಿ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಅಡ್ರೆಸ್ನೆಲ್ಲ ಒಂದ್ಸಾರಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಪ್ರೈಸ್ ಅನ್ನೋದು 16,190 ರೂಪಾಯಿ ತೋರಿಸ್ತಾ ಇದೆ. ನಂತರದಲ್ಲಿ ನಾನು ಕಂಟಿನ್ಯೂ ಮಾಡ್ಕೋತೀನಿ. ಕಂಟಿನ್ಯೂ ಮಾಡಿಬಿಟ್ಟು ಪೇಮೆಂಟ್ ಪೇಜ್ಗೆ ಬರ್ತೀನಿ. ಬಂದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಆಫರ್ಸ್ ಅಂತ ಇರುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಏನೂ ಮಾಡಬೇಕಾಗಿಲ್ಲ. ಇಲ್ಲಿ ಪೇಮೆಂಟ್ ಪೇಜ್ನಲ್ಲಿ ನೀವು ಏನು ಮಾಡ್ಬೇಕು ಅಂದರೆ, ಇಲ್ಲಿ ನೋಡಿ, ಇದು ಪೇಮೆಂಟ್ ಪೇಜು. ಇಲ್ಲಿಂದ ನೀವು ಕ್ಯಾಶ್ ಆನ್ ಡೆಲಿವರಿ ಬೇಕಾದರೆ ಮಾಡ್ಕೋಬೋದು ಅಥವಾ ಯಾವುದೇ ಒಂದು ಪೇಮೆಂಟ್ ಮೆಥಡ್ ಮೂಲಕ ನೀವು ಬುಕಿಂಗ್ನ ಮಾಡ್ಕೋಬೋದು. ಇಲ್ಲಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಅಂತ ಇದೆ. ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾರ್ಡ್ ಮೇಲೆ ಇರುವಂಥ 16 ಅಂಕೆಗಳ ನಂಬರು, ಎಕ್ಸ್ಪೈರಿ ಡೇಟ್ ಹಾಗೂ CVV ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಯಾವುದೇ ಎ.ಟಿ.ಎಂ ಕಾರ್ಡ್ ಇರ್ಬೋದು. ನೀವು ಹಾಕಿದ ತಕ್ಷಣದಲ್ಲಿ ನಿಮಗೆ ಈ ಕಾರ್ಡ್ ಮೇಲೆ ಎಷ್ಟು ಡಿಸ್ಕೌಂಟ್ ಇದೆ ಅಂತ ಗೊತ್ತಾಗುತ್ತೆ. ನಾನು ಸಂಪೂರ್ಣ ಡೀಟೇಲ್ಸ್ನ ಹಾಕಿದ್ದೀನಿ. ಹಾಕಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಏನಂದರೆ ಡಿಸ್ಕೌಂಟ್ ಒಂದು ಮೈನಸ್ ಆಗಿಬಿಟ್ಟು ಅಮೌಂಟ್ ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ ಫೈನಲ್ ಆಗಿ ಅದು ನಮಗೆ ತೋರಿಸುತ್ತೆ. ಇಲ್ಲಿ ನೋಡಿ, ಅಮೌಂಟ್ ಅನ್ನೋದು ಎಷ್ಟು ಪೇಮೆಂಟ್ ಮಾಡಬೇಕಾಗಿದೆ, 14,489 ರೂಪಾಯಿ ಮಾತ್ರ. ಅಂದರೆ 1,750 ರೂಪಾಯಿ ನಮಗೆ ಈ ಕಾರ್ಡ್ ಮೂಲಕ ಡಿಸ್ಕೌಂಟ್ ಅನ್ನೋದು ಸಿಕ್ಕಿದೆ. ಇಲ್ಲಿ ಪ್ರೊಸೆಸಿಂಗ್ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಕಾರ್ಡ್ ಮೇಲೆ 1,750 ರೂಪಾಯಿ ಡಿಸ್ಕೌಂಟ್ ಅಪ್ಲೈ ಆಗಿದೆ. 14,489 ರೂಪಾಯಿ ಮಾತ್ರ ನಾವು ಕೊಡಬೇಕಾಗಿದೆ. ಈ ರೀತಿ ನಾವು ಇಲ್ಲಿ ಈ ಕಾರ್ಡ್ನ ಮೇಲೆ ನಾವು ಯಾವುದೇ ಡೆಬಿಟ್ ಕಾರ್ಡ್ ಅಥವಾ ಎ.ಟಿ.ಎಂ ಕಾರ್ಡ್ ಮೂಲಕ ಡಿಸ್ಕೌಂಟ್ನ ನಾವು ತಗೋಬಹುದು. ನೀವು ಏನು ಬುಕಿಂಗ್ ಮಾಡ್ತಾ ಇರ್ತೀರಾ, ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡೋ ಬದಲಾಗಿ ಈ ರೀತಿ ನೀವು ಆನ್ಲೈನ್ ಪೇಮೆಂಟ್, ನಿಮ್ಮ ಹತ್ರ ಎ.ಟಿ.ಎಂ ಇದ್ದರೆ ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗಬಹುದು. ನೀವು ಕೂಡ ನಿಮ್ಮ ಎ.ಟಿ.ಎಂ ಕಾರ್ಡ್ ನಂಬರನ್ನು ಹಾಕಿ ನೋಡಿ ಎಷ್ಟು ಡಿಸ್ಕೌಂಟ್ ಇದೆ ಅಂತ. ಪ್ರತಿಯೊಂದು ಎ.ಟಿ.ಎಂ ಕಾರ್ಡಿಗೂ ಕೂಡ ಬೇರೆ ಬೇರೆ ಥರ ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ. SBIನಲ್ಲಿನೇ ನಾನು SBI ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. 1,750 ರೂಪಾಯಿ ಡಿಸ್ಕೌಂಟ್ ಬಂದಿದೆ. ಆದರೆ SBIನಲ್ಲಿನೇ ಬೇರೆ ಬೇರೆ ಕಾರ್ಡ್ ಇರುತ್ತೆ, ಎ.ಟಿ.ಎಂ ಕಾರ್ಡ್ ಬೇರೆ ಬೇರೆ ಇರುತ್ತೆ. ಅದರಲ್ಲೂ ಕೂಡ ಬೇರೆ ಬೇರೆ 1,000 ಇರ್ಬೋದು ಅಥವಾ ಬೇರೆ ಬೇರೆ ಥರ ಡಿಸ್ಕೌಂಟ್ ಇರ್ಬೋದು. ಈ ರೀತಿ ನಾವು ಒಂದು ಫ್ಲಿಪ್ಕಾರ್ಟ್ನಲ್ಲಿ ನಮ್ಮ ಒಂದು ಡೆಬಿಟ್ ಕಾರ್ಡ್ ಮೂಲಕ ಡಿಸ್ಕೌಂಟನ್ನು ಪಡ್ಕೋಬೋದು. ಹಾಗೆ ಸ್ನೇಹಿತರು, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.